ನೋಡಿ, ಮಂಡ್ಯದ ಅಕ್ಷರ ಸಂತ ಅಂಕೇಗೌಡರಿಗೂ ಕೂಡ ಪದ್ಮಶ್ರೀ ಗೌರವ ಸಿಕ್ಕಿರೋದು. ಹರಳಹಳ್ಳಿ ಗ್ರಾಮದ ನಿವಾಸಿಯವರು, ಮಂಡ್ಯದ ಹರಳಹಳ್ಳಿ ಗ್ರಾಮದ ನಿವಾಸಿ. ಮೈಸೂರಲ್ಲಿ ಇದ್ದಂತಹ ಜಾಗವನ್ನು, ತಮ್ಮ ಜಮೀನನ್ನ ಮಾರಿ ಅವರು ಲೈಬ್ರರಿಯನ್ನ ಮಾಡ್ತಾರೆ. ಯಾವುದೇ ಮೆಂಬರ್ಶಿಪ್ ಇಲ್ಲ, ಯಾವುದೇ ಎಂಟ್ರಿ ಫೀ ಇಲ್ಲ, ಉಚಿತವಾಗಿ ಯಾರು ಬೇಕಾದರೂ ಬರ್ಬೋದು, ಯಾರು ಬೇಕಾದ್ರೂ ಓದ್ಬೋದು. ಎಷ್ಟೋ ಜನ ಅಲ್ಲಿಗೆ PhD ಮಾಡಬೇಕು ಅನ್ಕೊಂಡ್ರೆಲ್ಲ ಬಂದು ಅಧ್ಯಯನ ಮಾಡಿದ್ರು. ಯಾಕಂದ್ರೆ 20 ಲಕ್ಷ ಪುಸ್ತಕಗಳಿದೆ ಅವರ ಇದರಲ್ಲಿ, ಲೈಬ್ರರಿಯಲ್ಲಿ. ಅಂಕೇಗೌಡರು ಮಾಡಿರುವಂತಹ ಆ ಒಂದು ಲೈಬ್ರರಿ ಏನಿದೆ, ಆ ಲೈಬ್ರರಿ ಅಲ್ಲಿಗೆ ಎಷ್ಟೋ ಜನ ಬರ್ತಾರೆ ಉಚಿತವಾಗಿ. ಅಲ್ಲಿ ನಮಗೆ ಎಲ್ಲವೂ ಸಿಗುತ್ತೆ, ಪುಸ್ತಕಗಳು ಎಲ್ಲ. ನೋಡಿ, ಇದೆ ದೃಶ್ಯಾವಳಿಯಲ್ಲಿ ಕೂಡ ಗಮನಿಸ್ತಾ ಇದ್ರಿ. ಅಂಕೇಗೌಡರ ಬಗ್ಗೆ ಹೇಳ್ತಾ ಹೋದ್ರೆ ಸಾಲು ಸಾಲು ವಿಚಾರಗಳನ್ನ ಹಂಚ್ಕೋಬಹುದು. ಎಲ್ಲ ಹಬ್ಬ ಹರಿದಿನ ಬಂದ್ರೆ ನೋಡಿ, ಮಂಡ್ಯದ ಅಕ್ಷರ ಸಂತ ಅಂಕೇಗೌಡರಿಗೂ ಕೂಡ ಪದ್ಮಶ್ರೀ ಗೌರವ ಸಿಕ್ಕಿರೋದು. ಹರಳಹಳ್ಳಿ ಗ್ರಾಮದ ನಿವಾಸಿಯವರು, ಮಂಡ್ಯದ ಹರಳಹಳ್ಳಿ ಗ್ರಾಮದ ನಿವಾಸಿ. ಮೈಸೂರಲ್ಲಿ ಇದ್ದಂತಹ ಜಾಗವನ್ನು, ತಮ್ಮ ಜಮೀನನ್ನ ಮಾರಿ ಅವರು ಲೈಬ್ರರಿಯನ್ನ ಮಾಡ್ತಾರೆ. ಯಾವುದೇ ಮೆಂಬರ್ಶಿಪ್ ಇಲ್ಲ, ಯಾವುದೇ ಎಂಟ್ರಿ ಫೀ ಇಲ್ಲ, ಉಚಿತವಾಗಿ ಯಾರು ಬೇಕಾದರೂ ಬರ್ಬೋದು, ಯಾರು ಬೇಕಾದ್ರೂ ಓದ್ಬೋದು. ಎಷ್ಟೋ ಜನ ಅಲ್ಲಿಗೆ PhD ಮಾಡಬೇಕು ಅನ್ಕೊಂಡ್ರೆಲ್ಲ ಬಂದು ಅಧ್ಯಯನ ಮಾಡಿದ್ರು. ಯಾಕಂದ್ರೆ 20 ಲಕ್ಷ ಪುಸ್ತಕಗಳಿದೆ ಅವರ ಇದರಲ್ಲಿ, ಲೈಬ್ರರಿಯಲ್ಲಿ. ಅಂಕೇಗೌಡರು ಮಾಡಿರುವಂತಹ ಆ ಒಂದು ಲೈಬ್ರರಿ ಏನಿದೆ, ಆ ಲೈಬ್ರರಿ ಅಲ್ಲಿಗೆ ಎಷ್ಟೋ ಜನ ಬರ್ತಾರೆ ಉಚಿತವಾಗಿ. ಅಲ್ಲಿ ನಮಗೆ ಎಲ್ಲವೂ ಸಿಗುತ್ತೆ, ಪುಸ್ತಕಗಳು ಎಲ್ಲ. ನೋಡಿ, ಇದೆ ದೃಶ್ಯಾವಳಿಯಲ್ಲಿ ಕೂಡ ಗಮನಿಸ್ತಾ ಇದ್ರಿ. ಅಂಕೇಗೌಡರ ಬಗ್ಗೆ ಹೇಳ್ತಾ ಹೋದ್ರೆ ಸಾಲು ಸಾಲು ವಿಚಾರಗಳನ್ನ ಹಂಚ್ಕೋಬಹುದು. ಎಲ್ಲ ಹಬ್ಬ ಹರಿದಿನ ಬಂದ್ರೆ ನೋಡಿ, ಮಂಡ್ಯದ ಅಕ್ಷರ ಸಂತ ಅಂಕೇಗೌಡರಿಗೂ ಕೂಡ ಪದ್ಮಶ್ರೀ ಗೌರವ ಸಿಕ್ಕಿರೋದು. ಹರಳಹಳ್ಳಿ ಗ್ರಾಮದ ನಿವಾಸಿಯವರು, ಮಂಡ್ಯದ ಹರಳಹಳ್ಳಿ ಗ್ರಾಮದ ನಿವಾಸಿ. ಮೈಸೂರಲ್ಲಿ ಇದ್ದಂತಹ ಜಾಗವನ್ನು, ತಮ್ಮ ಜಮೀನನ್ನ ಮಾರಿ ಅವರು ಲೈಬ್ರರಿಯನ್ನ ಮಾಡ್ತಾರೆ. ಯಾವುದೇ ಮೆಂಬರ್ಶಿಪ್ ಇಲ್ಲ, ಯಾವುದೇ ಎಂಟ್ರಿ ಫೀ ಇಲ್ಲ, ಉಚಿತವಾಗಿ ಯಾರು ಬೇಕಾದರೂ ಬರ್ಬೋದು, ಯಾರು ಬೇಕಾದ್ರೂ ಓದ್ಬೋದು. ಎಷ್ಟೋ ಜನ ಅಲ್ಲಿಗೆ PhD ಮಾಡಬೇಕು ಅನ್ಕೊಂಡ್ರೆಲ್ಲ ಬಂದು ಅಧ್ಯಯನ ಮಾಡಿದ್ರು. ಯಾಕಂದ್ರೆ 20 ಲಕ್ಷ ಪುಸ್ತಕಗಳಿದೆ ಅವರ ಇದರಲ್ಲಿ, ಲೈಬ್ರರಿಯಲ್ಲಿ. ಅಂಕೇಗೌಡರು ಮಾಡಿರುವಂತಹ ಆ ಒಂದು ಲೈಬ್ರರಿ ಏನಿದೆ, ಆ ಲೈಬ್ರರಿ ಅಲ್ಲಿಗೆ ಎಷ್ಟೋ ಜನ ಬರ್ತಾರೆ ಉಚಿತವಾಗಿ. ಅಲ್ಲಿ ನಮಗೆ ಎಲ್ಲವೂ ಸಿಗುತ್ತೆ, ಪುಸ್ತಕಗಳು ಎಲ್ಲ. ನೋಡಿ, ಇದೆ ದೃಶ್ಯಾವಳಿಯಲ್ಲಿ ಕೂಡ ಗಮನಿಸ್ತಾ ಇದ್ರಿ. ಅಂಕೇಗೌಡರ ಬಗ್ಗೆ ಹೇಳ್ತಾ ಹೋದ್ರೆ ಸಾಲು ಸಾಲು ವಿಚಾರಗಳನ್ನ ಹಂಚ್ಕೋಬಹುದು. ಎಲ್ಲ ಹಬ್ಬ ಹರಿದಿನ ಬಂದ್ರೆ ನೋಡಿ, ಮಂಡ್ಯದ ಅಕ್ಷರ ಸಂತ ಅಂಕೇಗೌಡರಿಗೂ ಕೂಡ ಪದ್ಮಶ್ರೀ ಗೌರವ ಸಿಕ್ಕಿರೋದು. ಹರಳಹಳ್ಳಿ ಗ್ರಾಮದ ನಿವಾಸಿಯವರು, ಮಂಡ್ಯದ ಹರಳಹಳ್ಳಿ ಗ್ರಾಮದ ನಿವಾಸಿ. ಮೈಸೂರಲ್ಲಿ ಇದ್ದಂತಹ ಜಾಗವನ್ನು, ತಮ್ಮ ಜಮೀನನ್ನ ಮಾರಿ ಅವರು ಲೈಬ್ರರಿಯನ್ನ ಮಾಡ್ತಾರೆ. ಯಾವುದೇ ಮೆಂಬರ್ಶಿಪ್ ಇಲ್ಲ, ಯಾವುದೇ ಎಂಟ್ರಿ ಫೀ ಇಲ್ಲ, ಉಚಿತವಾಗಿ ಯಾರು ಬೇಕಾದರೂ ಬರ್ಬೋದು, ಯಾರು ಬೇಕಾದ್ರೂ ಓದ್ಬೋದು. ಎಷ್ಟೋ ಜನ ಅಲ್ಲಿಗೆ PhD ಮಾಡಬೇಕು ಅನ್ಕೊಂಡ್ರೆಲ್ಲ ಬಂದು ಅಧ್ಯಯನ ಮಾಡಿದ್ರು. ಯಾಕಂದ್ರೆ 20 ಲಕ್ಷ ಪುಸ್ತಕಗಳಿದೆ ಅವರ ಇದರಲ್ಲಿ, ಲೈಬ್ರರಿಯಲ್ಲಿ. ಅಂಕೇಗೌಡರು ಮಾಡಿರುವಂತಹ ಆ ಒಂದು ಲೈಬ್ರರಿ ಏನಿದೆ, ಆ ಲೈಬ್ರರಿ ಅಲ್ಲಿಗೆ ಎಷ್ಟೋ ಜನ ಬರ್ತಾರೆ ಉಚಿತವಾಗಿ. ಅಲ್ಲಿ ನಮಗೆ ಎಲ್ಲವೂ ಸಿಗುತ್ತೆ, ಪುಸ್ತಕಗಳು ಎಲ್ಲ. ನೋಡಿ, ಇದೆ ದೃಶ್ಯಾವಳಿಯಲ್ಲಿ ಕೂಡ ಗಮನಿಸ್ತಾ ಇದ್ರಿ. ಅಂಕೇಗೌಡರ ಬಗ್ಗೆ ಹೇಳ್ತಾ ಹೋದ್ರೆ ಸಾಲು ಸಾಲು ವಿಚಾರಗಳನ್ನ ಹಂಚ್ಕೋಬಹುದು. ಎಲ್ಲ ಹಬ್ಬ ಹರಿದಿನ ಬಂದ್ರೆ ನೋಡಿ, ಮಂಡ್ಯದ ಅಕ್ಷರ ಸಂತ ಅಂಕೇಗೌಡರಿಗೂ ಕೂಡ ಪದ್ಮಶ್ರೀ ಗೌರವ ಸಿಕ್ಕಿರೋದು. ಹರಳಹಳ್ಳಿ ಗ್ರಾಮದ ನಿವಾಸಿಯವರು, ಮಂಡ್ಯದ ಹರಳಹಳ್ಳಿ ಗ್ರಾಮದ ನಿವಾಸಿ. ಮೈಸೂರಲ್ಲಿ ಇದ್ದಂತಹ ಜಾಗವನ್ನು, ತಮ್ಮ ಜಮೀನನ್ನ ಮಾರಿ ಅವರು ಲೈಬ್ರರಿಯನ್ನ ಮಾಡ್ತಾರೆ. ಯಾವುದೇ ಮೆಂಬರ್ಶಿಪ್ ಇಲ್ಲ, ಯಾವುದೇ ಎಂಟ್ರಿ ಫೀ ಇಲ್ಲ, ಉಚಿತವಾಗಿ ಯಾರು ಬೇಕಾದರೂ ಬರ್ಬೋದು, ಯಾರು ಬೇಕಾದ್ರೂ ಓದ್ಬೋದು. ಎಷ್ಟೋ ಜನ ಅಲ್ಲಿಗೆ PhD ಮಾಡಬೇಕು ಅನ್ಕೊಂಡ್ರೆಲ್ಲ ಬಂದು ಅಧ್ಯಯನ ಮಾಡಿದ್ರು. ಯಾಕಂದ್ರೆ 20 ಲಕ್ಷ ಪುಸ್ತಕಗಳಿದೆ ಅವರ ಇದರಲ್ಲಿ, ಲೈಬ್ರರಿಯಲ್ಲಿ.
ಅಂಕೇಗೌಡರು ಮಾಡಿರುವಂತಹ ಆ ಒಂದು ಲೈಬ್ರರಿ ಏನಿದೆ, ಆ ಲೈಬ್ರರಿ ಅಲ್ಲಿಗೆ ಎಷ್ಟೋ ಜನ ಬರ್ತಾರೆ. ಉಚಿತವಾಗಿ ಅಲ್ಲಿ ನಮಗೆ ಎಲ್ಲವೂ ಸಿಗುತ್ತೆ, ಪುಸ್ತಕಗಳು ಎಲ್ಲ ನೋಡಿ ಇದೆ ದೃಶ್ಯಾವಳಿಯಲ್ಲಿ ಕೂಡ ಗಮನಿಸ್ತಾ ಇದ್ರಿ. ಅಂಕೇಗೌಡರ ಬಗ್ಗೆ ಹೇಳ್ತಾ ಹೋದ್ರೆ ಸಾಲು ಸಾಲು ವಿಚಾರಗಳನ್ನ ಹಂಚ್ಕೋಬಹುದು. ಎಲ್ಲ ಹಬ್ಬ ಹರಿದಿನ ಬಂದ್ರೆ ನೋಡಿ, ಮಂಡ್ಯದ ಅಕ್ಷರ ಸಂತ ಅಂಕೇಗೌಡರಿಗೂ ಕೂಡ ಪದ್ಮಶ್ರೀ ಗೌರವ ಸಿಕ್ಕಿರೋದು. ಹರಳಹಳ್ಳಿ ಗ್ರಾಮದ ನಿವಾಸಿಯವರು, ಮಂಡ್ಯದ ಹರಳಹಳ್ಳಿ ಗ್ರಾಮದ ನಿವಾಸಿ. ಮೈಸೂರಲ್ಲಿ ಇದ್ದಂತಹ ಜಾಗವನ್ನು, ತಮ್ಮ ಜಮೀನನ್ನ ಮಾರಿ ಅವರು ಲೈಬ್ರರಿಯನ್ನ ಮಾಡ್ತಾರೆ. ಯಾವುದೇ ಮೆಂಬರ್ಶಿಪ್ ಇಲ್ಲ, ಯಾವುದೇ ಎಂಟ್ರಿ ಫೀ ಇಲ್ಲ, ಉಚಿತವಾಗಿ ಯಾರು ಬೇಕಾದ್ರೂ ಬರ್ಬೋದು, ಯಾರು ಬೇಕಾದ್ರೂ ಓದ್ಬೋದು. ಎಷ್ಟೋ ಜನ ಅಲ್ಲಿಗೆ PhD ಮಾಡಬೇಕು ಅನ್ಕೊಂಡವರೆಲ್ಲ ಬಂದು ಅಧ್ಯಯನ ಮಾಡಿದ್ರು. ಯಾಕಂದ್ರೆ 20 ಲಕ್ಷ ಪುಸ್ತಕಗಳಿದೆ ಅವರ ಇದರಲ್ಲಿ, ಲೈಬ್ರರಿಯಲ್ಲಿ. ಅಂಕೇಗೌಡರು ಮಾಡಿರುವಂತಹ ಆ ಒಂದು ಲೈಬ್ರರಿ ಏನಿದೆ, ಆ ಲೈಬ್ರರಿ ಅಲ್ಲಿಗೆ ಎಷ್ಟೋ ಜನ ಬರ್ತಾರೆ. ಉಚಿತವಾಗಿ ಅಲ್ಲಿ ನಮಗೆ ಎಲ್ಲವೂ ಸಿಗುತ್ತೆ, ಪುಸ್ತಕಗಳು ಎಲ್ಲ ನೋಡಿ ಇದೆ ದೃಶ್ಯಾವಳಿಯಲ್ಲಿ ಕೂಡ ಗಮನಿಸ್ತಾ ಇದ್ರಿ. ಅಂಕೇಗೌಡರ ಬಗ್ಗೆ ಹೇಳ್ತಾ ಹೋದ್ರೆ ಸಾಲು ಸಾಲು ವಿಚಾರಗಳನ್ನ ಹಂಚ್ಕೋಬಹುದು. ಎಲ್ಲ ಹಬ್ಬ ಹರಿದಿನ ಬಂದ್ರೆ ನೋಡಿ, ಮಂಡ್ಯದ ಅಕ್ಷರ ಸಂತ ಅಂಕೇಗೌಡರಿಗೂ ಕೂಡ ಪದ್ಮಶ್ರೀ ಗೌರವ ಸಿಕ್ಕಿರೋದು. ಹರಳಹಳ್ಳಿ ಗ್ರಾಮದ ನಿವಾಸಿಯವರು, ಮಂಡ್ಯದ ಹರಳಹಳ್ಳಿ ಗ್ರಾಮದ ನಿವಾಸಿ. ಮೈಸೂರಲ್ಲಿ ಇದ್ದಂತಹ ಜಾಗವನ್ನು, ತಮ್ಮ ಜಮೀನನ್ನ ಮಾರಿ ಅವರು ಲೈಬ್ರರಿಯನ್ನ ಮಾಡ್ತಾರೆ. ಯಾವುದೇ ಮೆಂಬರ್ಶಿಪ್ ಇಲ್ಲ, ಯಾವುದೇ ಎಂಟ್ರಿ ಫೀ ಇಲ್ಲ, ಉಚಿತವಾಗಿ ಯಾರು ಬೇಕಾದ್ರೂ ಬರ್ಬೋದು, ಯಾರು ಬೇಕಾದ್ರೂ ಓದ್ಬೋದು. ಎಷ್ಟೋ ಜನ ಅಲ್ಲಿಗೆ PhD ಮಾಡಬೇಕು ಅನ್ಕೊಂಡವರೆಲ್ಲ ಬಂದು ಅಧ್ಯಯನ ಮಾಡಿದ್ರು. ಯಾಕಂದ್ರೆ 20 ಲಕ್ಷ ಪುಸ್ತಕಗಳಿದೆ ಅವರ ಇದರಲ್ಲಿ, ಲೈಬ್ರರಿಯಲ್ಲಿ. ಅಂಕೇಗೌಡರು ಮಾಡಿರುವಂತಹ ಆ ಒಂದು ಲೈಬ್ರರಿ ಏನಿದೆ, ಆ ಲೈಬ್ರರಿ ಅಲ್ಲಿಗೆ ಎಷ್ಟೋ ಜನ ಬರ್ತಾರೆ. ಉಚಿತವಾಗಿ ಅಲ್ಲಿ ನಮಗೆ ಎಲ್ಲವೂ ಸಿಗುತ್ತೆ, ಪುಸ್ತಕಗಳು ಎಲ್ಲ ನೋಡಿ ಇದೆ ದೃಶ್ಯಾವಳಿಯಲ್ಲಿ ಕೂಡ ಗಮನಿಸ್ತಾ ಇದ್ರಿ. ಅಂಕೇಗೌಡರ ಬಗ್ಗೆ ಹೇಳ್ತಾ ಹೋದ್ರೆ ಸಾಲು ಸಾಲು ವಿಚಾರಗಳನ್ನ ಹಂಚ್ಕೋಬಹುದು. ಎಲ್ಲ ಹಬ್ಬ ಹರಿದಿನ ಬಂದ್ರೆ ನೋಡಿ, ಮಂಡ್ಯದ ಅಕ್ಷರ ಸಂತ ಅಂಕೇಗೌಡರಿಗೂ ಕೂಡ ಪದ್ಮಶ್ರೀ ಗೌರವ ಸಿಕ್ಕಿರೋದು. ಹರಳಹಳ್ಳಿ ಗ್ರಾಮದ ನಿವಾಸಿಯವರು, ಮಂಡ್ಯದ ಹರಳಹಳ್ಳಿ ಗ್ರಾಮದ ನಿವಾಸಿ. ಮೈಸೂರಲ್ಲಿ ಇದ್ದಂತಹ ಜಾಗವನ್ನು, ತಮ್ಮ ಜಮೀನನ್ನ ಮಾರಿ ಅವರು ಲೈಬ್ರರಿಯನ್ನ ಮಾಡ್ತಾರೆ. ಯಾವುದೇ ಮೆಂಬರ್ಶಿಪ್ ಇಲ್ಲ, ಯಾವುದೇ ಎಂಟ್ರಿ ಫೀ ಇಲ್ಲ, ಉಚಿತವಾಗಿ ಯಾರು ಬೇಕಾದ್ರೂ ಬರ್ಬೋದು, ಯಾರು ಬೇಕಾದ್ರೂ ಓದ್ಬೋದು. ಎಷ್ಟೋ ಜನ ಅಲ್ಲಿಗೆ PhD ಮಾಡಬೇಕು ಅನ್ಕೊಂಡವರೆಲ್ಲ ಬಂದು ಅಧ್ಯಯನ ಮಾಡಿದ್ರು. ಯಾಕಂದ್ರೆ 20 ಲಕ್ಷ ಪುಸ್ತಕಗಳಿದೆ ಅವರ ಇದರಲ್ಲಿ, ಲೈಬ್ರರಿಯಲ್ಲಿ. ಅಂಕೇಗೌಡರು ಮಾಡಿರುವಂತಹ ಆ ಒಂದು ಲೈಬ್ರರಿ ಏನಿದೆ, ಆ ಲೈಬ್ರರಿ ಅಲ್ಲಿಗೆ ಎಷ್ಟೋ ಜನ ಬರ್ತಾರೆ. ಉಚಿತವಾಗಿ ಅಲ್ಲಿ ನಮಗೆ ಎಲ್ಲವೂ ಸಿಗುತ್ತೆ, ಪುಸ್ತಕಗಳು ಎಲ್ಲ ನೋಡಿ ಇದೆ ದೃಶ್ಯಾವಳಿಯಲ್ಲಿ ಕೂಡ ಗಮನಿಸ್ತಾ ಇದ್ರಿ. ಅಂಕೇಗೌಡರ ಬಗ್ಗೆ ಹೇಳ್ತಾ ಹೋದ್ರೆ ಸಾಲು ಸಾಲು ವಿಚಾರಗಳನ್ನ ಹಂಚ್ಕೋಬಹುದು. ಎಲ್ಲ ಹಬ್ಬ ಹರಿದಿನ ಬಂದ್ರೆ